ಮಾಡಲೇಬಾರದು. ದೈವಶಾಪ, ಗುರುಶಾಪ, ಪಿತೃಶಾಪ ಎಲ್ಲ ರೀತಿಯ ಶಾಪಗಳಿಗೆ ಒಳಗಾಗಿ ಬಿಡ್ತೀವಿ. ಮಲಮೂತ್ರ ವಿಸರ್ಜನೆಗಳನ್ನು ಆ ನದಿ ತೀರದಲ್ಲಿ ಮಾಡ್ತಿರ್ತಾರೆ. ತುಂಬ ದೊಡ್ಡದಾದಂಥ ಪಾಪ ಅದು. ಯಾವುದೇ ಕಾರಣಕ್ಕೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ, ದೈವ ಸಾನ್ನಿಧ್ಯಕ್ಕೆ ಹೋದಾಗ, ಸ್ನಾನ ಮಾಡುವಾಗ ಸಾಬೂನಾಗಲಿ, ಸೀಗೆಕಾಯಿ ಆಗಲಿ, ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ನದಿನಲ್ಲಿ ತೇಲಿ ಬಿಡೋದಾಗಲಿ, ಇಲ್ಲ ತೀರದಲ್ಲಿ ಬಿಡೋದಾಗಲಿ ಮಾಡಲೇಬಾರದು. ಪ್ರಕೃತಿ ಮಾಲಿನ್ಯ ಆಗುತ್ತೆ, ನದಿ ಕೆಡುತ್ತೆ, ಹರಿವು ಕೆಡುತ್ತೆ. ಇದರಿಂದ ಅಲ್ಲಿ ಬರೋ ಲಕ್ಷಾಂತರ ಭಕ್ತರ ಆ ಒಂದು ಕೋರಿಕೆ ತೀರಿಸ್ತಕ್ಕಂಥ ಆ ಶಕ್ತಿಪೀಠದ ಶಾಪಕ್ಕೆ ಒಳಗಾಗಿ ನಮಗೆ ಜನ್ಮಾಂತರದ ಶಾಪಗಳು ತಟ್ಟು ಬಿಡ್ತವೆ. ತಿಳಿದೇ ಎಲ್ಲ ಮಾಡ್ತಿದ್ದೀವಿ ಗುರುಗಳೇ, ಅದಕ್ಕೆ ಹೇಳ್ತಿದ್ದೀವಿ ಗುರುಗಳೇ. ಯಾಕೆಂದರೆ ನೀವು ಉಗಿದಿರೋ ನೀರೇ ಇನ್ನೊಬ್ಬ ಕುಡಿತಾನೆ. ಪಾವನವಾಗಿದೆ ಗಂಗಾಪಾನ, ತುಂಗಾಪಾನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ತುಂಗಾ ನದಿನ ಕುಡಿತಿರ್ತಾನೆ. ಇವತ್ತು ನೋಡಿ ತುಂಗಾ ನದಿಗೆ ಬಂದಿರತಕ್ಕಂಥ ಒಂದು ಕೆಡುಕು, ಇರೋದನ್ನೆಲ್ಲ ಫ್ಯಾಕ್ಟ್ರಿಗಳ ಮಾಲಿನ್ಯ ಎಲ್ಲ ಬಿಟ್ಟು ಎಂಥ ಗತಿ ಮಾಡಿಟ್ಟಿದ್ದೇವೆ. ಜಾಗ್ರತೆ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ.